ಸಮಸ್ತ ರೈತ ಬಾಂಧವರಿಗೂ ಹಾಗೂ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು 20/5/2026 ಎಪಿಎಂಸಿ ಬೀದರ್ ಮಾರುಕಟ್ಟೆಯ ಇಂದಿನ ವ್ಯಾಪಾರ ವಹಿವಾಟು ಮುಗಿದಿದ್ದು, ರೈತರು ತಂದಂತಹ ಬೆಳೆಗಳ ಬೆಲೆಗಳು ಇವತ್ತು ಯಾವ ರೀತಿಯಾಗಿದೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ. ಹೆಸರು ಕೇವಲ 6 ಚೀಲ ಬಂದಿದೆ. 4670 ಇವತ್ತಿನ ಅತಿ ಲೋವೆಸ್ಟ್ ರೇಟ್. ಇನ್ನು ಇವತ್ತಿನ ಹೈಯೆಸ್ಟ್ ರೇಟ್ 5170 ಆಗಿದೆ. ಇನ್ನು ಮೀಡಿಯಂ ರೇಟ್ ನೋಡಬೇಕಾದ್ರೆ 5003 ಆಗಿದೆ ವೀಕ್ಷಕರೇ. ಇನ್ನು ವಿದ್ ನೋಡಬೇಕಾದ್ರೆ 19 ಚೀಲ ಬಂದಿದ್ದು 4444 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದ್ದು, ಹೈಯೆಸ್ಟ್ ರೇಟ್ 6212 ಆಗಿದೆ. ಇನ್ನು ಮೀಡಿಯಂ ರೇಟ್ ನೋಡಬೇಕಾದ್ರೆ 5583 ಆಗಿದೆ ಉದ್ದಿನ ರೇಟು ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತಿನ ತೊಗರಿ ನೋಡಬೇಕಾದ್ರೆ 4108 ಚೀಲ ಇವತ್ತು ಮಾರಿದ್ದು, ಅದರಲ್ಲಿ 5850 ಅತಿ ಲೋವೆಸ್ಟ್ ಆಗಿ ಮಾರಿದೆ. ಇನ್ನು ಹೈಯೆಸ್ಟ್ ರೇಟ್ 8534 ಆಗಿದೆ ವೀಕ್ಷಕರೇ. ತೊಗರಿಯಲ್ಲಿ ಮತ್ತೆ ರೇಟ್ ಜಂಪ್ ಆಗಿದೆ, 163 ನಿನ್ನೆಗಿಂತ ಮತ್ತೆ ಜಂಪ್ ಆಗಿದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ ನೋಡಬೇಕಾದ್ರೆ 8432 ಆಗಿದೆ. ಇನ್ನು ಮೀಡಿಯಂ ರೇಟ್ ನೋಡಬೇಕಾದ್ರೆ 7906 ಆಗಿದೆ ವೀಕ್ಷಕರೇ. ತೊಗರಿಯಲ್ಲಿ ತುಂಬ ರೇಟ್ ಜಾಸ್ತಿ ಆಗಿದೆ ಮತ್ತೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತಿನ ಕಡ್ಡಿ ನೋಡೋಣ. ಕಡ್ಡಿ ನೋಡಬೇಕಾದ್ರೆ 1491 ಚೀಲ ಬಂದಿದ್ದು 3600 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ ಮಾರ್ಕೆಟ್ನಲ್ಲಿ. ಇನ್ನು ಹೈಯೆಸ್ಟ್ ರೇಟ್ ನೋಡಬೇಕಾದ್ರೆ 6411 ಆಗಿದೆ. ಇದು ಕೂಡ ನಿನ್ನೆಗಿಂತ 42 ರೂಪಾಯಿ ಜಾಸ್ತಿ ಆಗಿದೆ ವೀಕ್ಷಕರೇ. ಇನ್ನು ಮಾರ್ಕೆಟ್ನಲ್ಲಿ ಸೆಕೆಂಡ್ ಹೈಯೆಸ್ಟ್ ನೋಡಬೇಕಾದ್ರೆ 6403 ಆಗಿದೆ. ಇನ್ನು ಮೀಡಿಯಂ ರೇಟ್ ನೋಡಬೇಕಾದ್ರೆ 6239 ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತಿನ ಬಿಳಿ ಕಡಲೆ ನೋಡಬೇಕಾದ್ರೆ 83 ಚೀಲ ಮಾರಿದ್ದು, ಅದರಲ್ಲಿ 6839 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ಹೈಯೆಸ್ಟ್ ರೇಟ್ 7925 ಇವತ್ತು ಹೈಯೆಸ್ಟ್ ರೇಟ್ ಆಗಿ ಮಾರಿದೆ ವೀಕ್ಷಕರೇ. ಇನ್ನು ಕಾಬುಲಿ ಕಡ್ಲಿ ಮೀಡಿಯಂ ನೋಡಬೇಕಾದ್ರೆ 7200 ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತಿನ ಸೋಯಾ ನೋಡೋಣ, ಸೋಯಾ ಹೇಗಾಗಿದೆ ಅಂತ. ಸೋಯಾ ನೋಡಬೇಕಾದ್ರೆ 463 ಚೀಲ ಬಂದಿದ್ದು 5826 ಇವತ್ತಿನ ಲೋವೆಸ್ಟ್ ರೇಟ್. ಇವತ್ತಿನ ಹೈಯೆಸ್ಟ್ ರೇಟ್ 7669, ನಿನ್ನೆಗಿಂತ 203 ಹೈಯೆಸ್ಟಲ್ಲಿ ಜಾಸ್ತಿ ಆಗಿದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ 7562 ಆಗಿದೆ ವೀಕ್ಷಕರೇ. ಇನ್ನು ಮೀಡಿಯಂ ರೇಟ್ ನೋಡಬೇಕಾದ್ರೆ 7345 ಆಗಿದೆ. ಸೋಯಾ ಸೆಕೆಂಡ್ ರೇಟಲ್ಲಿ ಸ್ವಲ್ಪ 100-120 ರೂಪಾಯಿ ಜಾಸ್ತಿ ಇದೆ ವೀಕ್ಷಕರೇ, ಕಡಿಮೆ ಇದೆ. ಇನ್ನು ವೀಕ್ಷಕರೇ, ಕುಸುಬಿ ನೋಡಬೇಕಾದ್ರೆ 5000ದಿಂದ 5700ವರೆಗೆ ಆಗಿದೆ ಇವತ್ತು. ಇನ್ನು ಗೋಧಿ 2003ರಿಂದ 3200. ಇನ್ನು ಜೋಳ 4200ರಿಂದ 4800ವರೆಗೆ ಆಗಿದೆ ವೀಕ್ಷಕರೇ. ದಿನಾಲೂ ತೊಗರಿ, ಕಡ್ಡಿ, ಸೋಯಾ ಜಾಸ್ತಿ ಆಗ್ತಾಯಿದೆ. ಸೊ ಇದೇ ರೀತಿ ನಿಖರವಾದ ಮಾಹಿತಿಯನ್ನು ಪಡೆಯಲು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ರೈತರನ್ನು ತಿಳಿಸಿ. ನಮಸ್ಕಾರಗಳು, ಧನ್ಯವಾದ.